ಇನ್ನು ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಬ್ರೇಕ್. ವಿದ್ಯಾಕಾಶಿಯಲ್ಲಿ ಪ್ರತಿಭಟನೆಗೆ ಅನುಮತಿ ಕೊಟ್ಟಿಲ್ಲ ಪೊಲೀಸ್ನವರು. ಮೊನ್ನೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗಾಕಾಂಕ್ಷಿಗಳು ಧಾರವಾಡದಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು, ಸರ್ಕಾರಕ್ಕೆ ಯಾವ ರೀತಿಯಾಗಿ ಚಾಟಿ ಬೀಸಿದ್ರು, ಬಿಸಿ ಮುಟ್ಟಿಸಿದ್ರು ಅನ್ನೋದನ್ನ ನಾವೆಲ್ಲ ನೋಡಿದ್ದೀವಿ. ಈಗ ಮತ್ತೊಂದು ಹೋರಾಟಕ್ಕೆ ಉದ್ಯೋಗಾಕಾಂಕ್ಷಿಗಳು ಪರ್ಮಿಷನ್ ಕೇಳಿದ್ರು, ಆದ್ರೆ ಅನುಮತಿ ಕೊಟ್ಟಿಲ್ಲ ಪೊಲೀಸ್ನವರು. ಕಾರಣ ಇದೆ ಅದಕ್ಕೆ. ನಾಳೆ ಡಿಸಿ ಕಚೇರಿ ಹೋರಾಟಕ್ಕೆ ಉದ್ಯೋಗಾಕಾಂಕ್ಷಿಗಳು ಮುಂದಾಗಿದ್ರು. ಡಿಸಿ ಕಚೇರಿಯ ಮುಂಭಾಗ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ರು ಉದ್ಯೋಗಾಕಾಂಕ್ಷಿಗಳು. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ಹೋರಾಟ ನಡೀಬೇಕಾಗಿತ್ತು, ಆದರೆ ಪ್ರತಿಭಟನೆಗೆ ಅನುಮತಿ ನೀಡಿಲ್ಲ ಧಾರವಾಡ ಉಪನಗರ ಪೊಲೀಸರು. ಅನುಮತಿ ನೀಡಲು ಒಟ್ಟು 19 ಪ್ರಶ್ನೆಗಳನ್ನ ಕೇಳಿದ್ರು ಪೊಲೀಸರು. ಅವುಗಳಿಗೆ ಲಿಖಿತ ರೂಪದಲ್ಲಿ ಉತ್ತರವನ್ನ ನೀಡಿತ್ತು ಸಂಘಟನೆ. ಆದರೂ ಪ್ರತಿಭಟನೆಗೆ ಅನುಮತಿ ನೀಡಲು ನಿರಾಕರಿಸಿದೆ. ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಧಾರವಾಡ ಪೊಲೀಸ್ನವರು ನೀಡಿದ್ದಾರೆ. ಈ ಎಲ್ಲ ಕಾರಣಗಳಿಗೆ, ಇಂತಿಷ್ಟು ಕಾರಣಗಳಿಗೆ ನಾವು ಪರ್ಮಿಷನ್ ಕೊಡ್ತಾ ಇಲ್ಲ. ಬಿಕಾಸ್ ಯಾವ್ಯಾವ ಕಾರಣಗಳು ಅಂತ ಒಂದೊಂದಾಗಿ ನಾವು ನೋಡ್ತಾ ಹೋಗ್ಬೋದು. ಬಟ್ ಅದರಲ್ಲಿ ಮೇನ್ ಯಾವುದು ಹಾಗಾದರೆ ಅಂದರೆ, ಈ ಕಳೆದ ಬಾರಿ ಏನು ಉದ್ಯೋಗಾಕಾಂಕ್ಷಿಗಳು ಹೋರಾಟವನ್ನು ಮಾಡಿದ್ರು, ಆ ಹೋರಾಟದ ಸಂದರ್ಭದಲ್ಲಿ ಒಂದಿಷ್ಟು ಅಹಿತಕರ ಘಟನೆಗಳಾದವು. ಒಂದಿಷ್ಟು ಅನಾನುಕೂಲಕರ ಅಥವಾ ಅಹಿತಕರ ಘಟನೆಗಳು ನಡೆದಾಗ ಹೆಂಗೆ ಪರ್ಮಿಷನ್ ಕೊಡೋದಕ್ಕೆ ಸಾಧ್ಯ? ಇದು ಅಲ್ಲಿನ ಪೊಲೀಸ್ನವ್ರು ಮಾಡ್ತಾ ಇರುವಂಥ ಪ್ರಶ್ನೆ. ಈಗ ಮತ್ತೆ ನೀವು ಮತ್ತಷ್ಟು ರುಚಿಗೆಳ್ತಾರೆ ಪ್ರತಿಭಟನಾಕಾರರು ಅಥವಾ ಉದ್ಯೋಗಾಕಾಂಕ್ಷಿಗಳು, ಮತ್ತೇನಾದರೂ ಆದರೆ ಏನು ಮಾಡೋದು? ಇದು ಪೊಲೀಸ್ನವ್ರ ಪ್ರಶ್ನೆ ಆಗಿರೋದು. ಹಾಗಾಗಿನೇ ಈಗ ಅನುಮತಿ ಸಿಕ್ಕಿಲ್ಲ ಈ ಒಂದು ಹೋರಾಟಕ್ಕೆ.